ಭದ್ರಾವತಿಯಲ್ಲಿ ವೃದ್ಧ ದಂಪತಿ ಕೊಲೆಯ ರಹಸ್ಯ ಬಯಲಾಗಿದೆ. 15 ಲಕ್ಷ ಸಾಲ ತೀರಿಸೋದಕ್ಕೆ ದೊಡ್ಡಪ್ಪ ದೊಡ್ಡಮ್ಮನ ಮರ್ಡರ್ ನಡೆದಿದೆ. 24 ಗಂಟೆಯಲ್ಲಿ ಪ್ರಕರಣವನ್ನ ಭದ್ರಾವತಿ ಪೊಲೀಸರು ಭೇದಿಸಿದ್ದಾರೆ. ತಮ್ಮನ ಮಗನಿಂದ ಚಿಕಿತ್ಸೆ ಪಡಿತಾ ಇದ್ದ ಚಂದ್ರಪ್ಪ ಜಯಮ್ಮ ಆಯುರ್ವೇದ ವೈದ್ಯನಾಗಿ ಈ ಮಲ್ಲೇಶ್ ಕೆಲಸ ಮಾಡ್ತಾ ಇದ್ದ. ದೊಡ್ಡಪ್ಪ ದೊಡ್ಡಮ್ಮನ ಒಡವೆ ಮೇಲೆ ಕಣ್ಣಿಟ್ಟು ಇಬ್ಬರ ಮರ್ಡರ್ ಮಾಡಿದ್ದಾನೆ. ಮಂಡಿ ನೋವಿಗೆ ಹಿರಿಯ ದಂಪತಿ ಈತನ ಬಳಿಯೇ ಚಿಕಿತ್ಸೆ ಪಡಿತಾ ಇತ್ತು. ಅನಸ್ತೇಶಿಯಾ ಕೊಟ್ಟು ತಮ್ಮನ ಮಗನೇ ಹತ್ಯೆ ಮಾಡಿದ್ದಾನೆ. ಇಬ್ಬರ ಹತ್ಯೆ ಮಾಡಿ 80 ಗ್ರಾಂ ಚಿನ್ನದೊಂದಿಗೆ ಮಲ್ಲೇಶ್ ಪರಾರಿಯಾಗಿತ್ತು. ಒಡವೆಯನ್ನ ಅಡ ಇಟ್ಟು ಸ್ವಲ್ಪ ಸಾಲವನ್ನ ತೀರಿಸಿದ್ದ ಮಲ್ಲೇಶ್ ಹತ್ಯೆಯಾದ 24 ಗಂಟೆಯ ಒಳಗೆ ಪೊಲೀಸರು ಪ್ರಕರಣ ಭೇದಿಸಿದ್ದಾರೆ. ಆಯುರ್ವೇದ ವೈದ್ಯ ಮಲ್ಲೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಿರಿಯ ದಂಪತಿ ಮರ್ಡರ್ ಪ್ರಕರಣ, ಈ ಕೊಲೆಯ ರಹಸ್ಯ ಇದೀಗ ಬಯಲಾಗಿದೆ. 15 ಲಕ್ಷ ಸಾಲ ತೀರಿಸೋದಕ್ಕೆ ಅಂತ ಮಲ್ಲೇಶ್ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಕೊಂದಿದ್ದು. ಆಯುರ್ವೇದ ವೈದ್ಯ ಈತನ ಬಳಿಯೇ ಹಿರಿಯ ದಂಪತಿ ಚಿಕಿತ್ಸೆ ಪಡಿತಾ ಇದ್ರು. ಇವರ ಬಳಿ ಇದ್ದಂತಹ ಒಡವೆ ಮೇಲೆ ಈತನಿಗೆ ಕಣ್ಣಿತ್ತು. ಹತ್ಯೆ ಮಾಡಿ ಒಡವೆಯನ್ನ ಕದ್ದು ಪರಾರಿಯಾಗಿದ್ದ. ಒಡವೆಯನ್ನ ಅಡ ಇಟ್ಟು ಸ್ವಲ್ಪ ಸಾಲ ಕೂಡ ತೀರಿಸಿದ್ದ. ಘಟನೆ ನಡೆದು ಹತ್ಯೆಯಾಗಿ 24 ಗಂಟೆಯ ಒಳಗಡೆ ಭದ್ರಾವತಿ ಪೊಲೀಸರು ಈ ಪ್ರಕರಣವನ್ನ ಭೇದಿಸಿದ್ದಾರೆ. ಸೋಮವಾರ ಬೆಳಿಗ್ಗೆ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಪ್ಪಾಜಿ ಅಮ್ಮನಿಗೆ ಫೋನ್ ಮಾಡ್ತಿದ್ದೆ ಸರ್. ಪ್ರತಿ ದಿವಸ ಫೋನ್ ಮಾಡ್ತೀನಿ. ಹಾಗೆ ಸೋಮವಾರ ಬೆಳಿಗ್ಗೆ 9:15 ಫೋನ್ ಮಾಡಿದೆ. ಪ್ರತಿ ದಿವಸ ಫೋನ್ ಮಾಡ್ಬೇಕಾದ್ರೆ ಫೋನ್ ರಿಸೀವ್ ಮಾಡ್ತಿದ್ರು ಹೆಸರಿದ್ದಾಗ. ನಾನು ಸೋಮವಾರ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಲಿಲ್ಲ. 9:15 9:30 ತನಕ ಕಂಟಿನ್ಯೂಸ್ 12-13 ಸಲ ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಎದುರುಗಡೆ ಮನೆಯವರುವಾಗಿ ಅಪ್ಪಾಜಿ ಅಮ್ಮ ಯಾವಾಗ ಫೋನ್ ರಿಸೀವ್ ಮಾಡ್ತಿಲ್ಲ, ಸ್ವಲ್ಪ ಫೋನ್ ಕೊಡಪ್ಪ, ಇರುವಾಗಿ ಮಾತಾಡಬೇಕು, ಸಮಾಧಾನ ಆಗಲ್ಲ ಅಂತ ಹೇಳಿದೆ. ಅವರು ಮನೆಗೆ ಹೋಗಿ ನೋಡಿದಾಗ ಅವ್ರಿಗೆ ಅಮ್ಮನ ಬಾಯಲ್ಲಿ ಹೊರೆ ಬರ್ತಿದ್ದೆ, ಅಪ್ಪಾಜಿ ಬಾಯಲ್ಲಿ ಹೊರೆ ಬರ್ತಿದೆ ಅಂತ ಹೇಳಿದ್ರು ಸರ್. ಅವಾಗ ನನಗೆ ಸಡನ್ನಾಗಿ ಫೋನ್ ಮಾಡಿದೆ. ನಾನು ನ್ಯಾಷನಲ್ ಸ್ಕೂಲ್ ಚಿಲ್ಲೂರಲ್ಲಿ ಪ್ರಿನ್ಸಿಪಲ್ ಇರೋದು. ನಾನು ಅಲ್ಲಿಂದ ಫೋನ್ ಮಾಡೋದು. ಅಲ್ಲಿಂದ ನಾನು ಸೀದಾ ಅಲ್ಲಿಗೆ ಮನೆಗೆ ಬಂದೆ ಸರ್. ಮನೆಗೆ ಬಂದ ಸಂದರ್ಭದಲ್ಲಿ ಪೊಲೀಸರು ಮನೇಲಿದ್ದರು ಸರ್. ಅವಾಗ ಮನೆಯಲ್ಲಿದ್ದ ಸಂದರ್ಭದಲ್ಲಿ ನೋಡಿದಾಗ ನಮಗೇನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಫಸ್ಟ್ ಇನಿಷಿಯಲಿ ಅನ್ಸ್ಕೊಂಡ್ವಿ ಸರ್. ನಮಗೆ ಯಾವುದೂ ಇಲ್ಲ. ಆಮೇಲೆ ಪೊಲೀಸ್ನವರೆಲ್ಲ ಎಂಕ್ವೈರಿ ಮಾಡಿ ಅಂತ ನೋಡಿದಾಗ ಅಮ್ಮನ ತಾಳಿ ಸರ್ ಇರಲಿಲ್ಲ, ಅಪ್ಪಾಜಿ ಕೊರಳಲ್ಲಿ ಸರ್ ಇರಲಿಲ್ಲ, ಅಮ್ಮನ 4 ಬಳೆ ಇರಲಿಲ್ಲ. ಹಾಗೆ ಬೀರ್ನು ಚೆಕ್ ಮಾಡಿ ಅಂತ ಹೇಳಿದ್ರು. ನಾವು ಬೀರ್ನು ತೆಗೆದಾಗ ಭಾಳ ಆಶ್ಚರ್ಯ ಆಯಿತು ಸರ್. ಬೀರೆಲ್ಲ ತುಂಬ ಹೆಂಗೆ ಜೋಡಿಸಿದೆ, ಹೆಂಗಿದೆ ಅಮ್ಮನ ಸೀರೆ ಬಟ್ಟೆ ಎಲ್ಲ ಹೆಂಗಿದೆ ಹಂಗೆ ಇತ್ತು. ಆದರೆ ಒಳಗಿನ ಬೀರಿನ ಅಕ್ಕಿಯಲ್ಲಿ ಕ್ಲೀನಾಗಿ ಎಲ್ಲ ಬಂಗಾರದ ಒಂದು ಅರ್ಧ ಕೆಜಿಯಿಂದ 3/4 ಕೆಜಿ ಹತ್ರ ಅಮ್ಮಮ್ಮ ಹೇಳ್ತಿದ್ರು ಸರ್. ಅಷ್ಟು ಬಂಗಾರಗಳನ್ನು ಅವರು ತಗೊಂಡು ಹೋಗಿದ್ದಾರೆ ಸರ್. ಆ್ಯಕ್ಚುಲಿ ಅದು ಬೆಳಗ್ಗೆ ಒಂದು 10 ಗಂಟೆ ಸಮಯದಲ್ಲಿ ನನ್ನ ಸ್ನೇಹಿತ ಆದರ್ಶ್ ಅವರು ಕಾಲ್ ಮಾಡಿದ್ರು. ತಂದೆಯವರು ಯಾಕೋ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ದಯವಿಟ್ಟು ಹೋಗಿ ಎದುರುಗಡೆ ಮನೆಯವ್ರು ನೋಡಿದ್ರಂತೆ, ಮಾತನಾಡ್ತಿಲ್ಲ ಅಂತ. ಒಂದು 5 ನಿಮಿಷಕ್ಕೆ ಹೋದ್ವಿ ಅವ್ರ ಮನೆ ಹತ್ರ. ಬಾಗಿಲು ಓಪನ್ ಆಗಿತ್ತು. ಒಳಗಡೆ ಹೋಗಿ ನೋಡಿದಾಗ ಇಬ್ಬರು ಬೇರೆ ಬೇರೆ ರೂಮ್ಗಳಲ್ಲಿ ಶವವಾಗಿ ಕಂಡಿದ್ದು. ಮುಟ್ಟು ನೋಡಿದಾಗ ಬಾಡಿ ತುಂಬ ತಣ್ಣಗಿತ್ತು. ಹಾಗಾಗಿ ಇಮಿಡಿಯೇಟಾಗಿ ಸ್ವಲ್ಪ ಹೊತ್ತಿನಲ್ಲಿ ನಾವೇನು ಅಂದ್ಕೊಂಡ್ವಿ ಅಸಹಜ ಸಾವು ಅಂತ ಅಂದ್ಕೊಂಡು ಇಮಿಡಿಯೇಟಾಗಿ ಪೊಲೀಸ್ನವ್ರಿಗೆ ಕರೆ ಮಾಡಿ ವಿಷಯ ತಿಳಿಸಿದ ತಕ್ಷಣ ಪೊಲೀಸ್ನವ್ರ ಮನೆಗೆ ಬಂದು ಎರಡು ಶವಗಳು ಮನೆ ಒಳಗೆ ಪತ್ತೆ ಆಗ್ತವೆ. ಆ 2 ಶವಗಳು ಬಂದ್ಬಿಟ್ಟು ಚಂದ್ರಪ್ಪ 78 ವರ್ಷ ಮತ್ತೆ ಜಯಮ್ಮ 75 ವರ್ಷ. ಇವರಿಬ್ಬರದು ನಮಗೆ ಮೃತದೇಹಗಳು ಅವರವರ ರೂಮ್ಗಳು ಪ್ರತ್ಯೇಕವಾಗಿ ಮಲಗಿರುವ ಸ್ಥಿತಿಯಲ್ಲಿ ನಮಗೆ ಈ ಶವ ಸಿಗುತ್ತೆ. ಈ ಶವವನ್ನ ನಾವು ಪ್ರಾಥಮಿಕ ತನಿಖೆಯಲ್ಲಿ ಒಂದು UDR ಆಗಿ ನಾವು ತಗೊಳ್ತೀವಿ. ಆ UDR ಆಗಿ ಅಸಹಜ ಮರಣ UDR ಪ್ರಕರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.